ಡೀಸೆಲ್ ಟ್ಯಾಂಕರ್ಗೆ ಟ್ರಕ್ ಡಿಕ್ಕಿ ಆಗುತ್ತೆ. ಬಟ್ ಇಡೀ ಅಪಘಾತ ಪ್ರಕರಣದಲ್ಲಿ ಒಂದು ವಿಚಾರ ಬಹಳ ಬಹಳ ಗಮನ ಸೆಳೆದಿದೆ. ಏನದು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಕ್ನಲ್ಲಿ ಡ್ರೈವರ್ ಸಿಕ್ಕಾಕೊಂಡಿರ್ತಾನೆ, ಆತ ಒದ್ದಾಡ್ತಾ ಇರ್ತಾನೆ, ನೆರವಿಗಾಗಿ ಕೂಗ್ಕೊಳ್ತಾ ಇರ್ತಾನೆ. ಆತನ ತೊಳಲಾಟ ನೋಡೋದಕ್ಕಾಗಲ್ಲ. ಬಟ್ ಡ್ರೈವರ್ನ ತೆಗೆಯೋದಕ್ಕೆ ಸ್ಥಳೀಯರು ಒಂದು ಕಡೆಗೆ ಹರಸಾಹಸ ಪಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಬಾಟಲ್ನಲ್ಲಿ ಡೀಸೆಲ್ ತುಂಬಿಕೊಳ್ಳೋದ್ರಲ್ಲಿ ಮುಳುಗೋಗಿದ್ದಾರಂತೆ ಸ್ಥಳೀಯರು. ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಹಿಂಬದಿಯಿಂದ ಟ್ರಕ್ ಅನ್ನ ಡೀಸೆಲ್ ಟ್ಯಾಂಕರ್ ಗುದ್ದಿರುವಂತಹ ವಿಜುವಲ್ಸ್ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಆ ಒಳಗೆ ಸಿಕ್ಕಾಕೊಂಡಿರುವಂತಹ ಟ್ರಕ್ ಡ್ರೈವರ್ನ ಹೆಂಗಪ್ಪ ಆಚೆ ತೆಗೆಯೋದು ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಾ ಪ್ರಯತ್ನಗಳನ್ನು ಪಾಪ ತಮ್ಮದೇ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಇದೇ ಸುಸಂದರ್ಭ ಅಂತ ಹೇಳಿ ತಮಗೇನು ಲಾಭ ಆಗುತ್ತೆ ಅಂತ ಇಂಥ ಆಕ್ಸಿಡೆಂಟ್ನಲ್ಲೂ ನೋಡೋದಕ್ಕೆ ಮುಂದಾಗಿದ್ದಾರೆ. ಕೆಲವರೆಲ್ಲ ಅಲ್ಲೇ ಆ ಡೀಸೆಲ್ ಟ್ಯಾಂಕರ್ ಹೆಂಗಿದ್ರು ಕೂಡ ಅಲ್ಲಿದೆಯಲ್ಲ, ಸೊ ಡೀಸೆಲ್ ಕತ್ಕೊಂಡು ಹೋಗೋ ಕೆಲಸವನ್ನು ನಾವು ಮಾಡಿಬಿಡೋಣ ಅಂತ ಹೇಳಿ ಡೀಸೆಲನ್ನು ತುಂಬಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕಂಡು ಬಂತು. ಇದು ಬಹಳ ಬೇಸರ ತರಿಸುವಂತಹ ವಿಚಾರ. ಒಬ್ಬ ಅಲ್ಲಿ ನರಳುತ್ತಾ ಇದ್ದಾನೆ, ಇನ್ನು ಕೆಲವರು ತಮಗೇನು ಲಾಭ ಆಗುತ್ತೆ ಅಂತ ಈ ಘಟನೆಯಲ್ಲೂ ನೋಡ್ತಾ ಇದ್ದಾರೆ. ಅಂದರೆ ನಾಗರಿಕ ಸಮಾಜ ಎಲ್ಲಿಗೆ ಬಂತು ಅನ್ನೋದು ಪ್ರಶ್ನೆ, ನಾಗರಿಕ ಪ್ರಜ್ಞೆ ಅನ್ನೋದು ಎಲ್ಲಿಗೆ ಬಂತು ಅನ್ನೋದು ಪ್ರಶ್ನೆ. ನಿಮಗೆ ಎರಡು ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಒಂದು ಅಲ್ಲಿ ಡೀಸೆಲ್ ಸೋರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಹೋಗೋಣ, ಡೀಸೆಲ್ ರೇಟ್ ಏನು ಕಡಿಮೆನಾ, ಬಿಟ್ಟು ಸಿಕ್ಕಿದ್ರೆ ನಮಗೂ ಇರಲಿ, ನಮ್ಮ ಮನೆಯವ್ರಿಗೂ ಇರಲಿ, ಊರವ್ರಿಗೂ ಇರಲಿ ಅನ್ನೋ ಜಾಯಮಾನ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಸದ್ಯಕ್ಕೆ ಆ ಟ್ರಕ್ ಡ್ರೈವರ್ನ ಆಚೆ ಕರುವಂತಹ ಕೆಲಸ ಆಗಿದೆಯಾ? ಹೇಗಿದೆ ಅವ್ರ ಸ್ಥಿತಿ? ಮಮತಾ, ನಿಜಕ್ಕೂ ಕೂಡ ನೀವು ಹೇಳಿದಂತೆ ಮಾನವೀಯತೆ ಅನ್ನೋದು ನಿಜಲ್ಲೂ ಜನರಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಅನ್ನೋದನ್ನ ಈ ಸ್ಟೋರಿ ನೋಡಿ ಹೇಳ್ಬೇಕು. ಯಾಕಂದ್ರೆ ಒಂದ್ ಕಡೆ ಡೀಸೆಲ್ ಟ್ಯಾಂಕ್ ಬಿದ್ದು ಆ ಡೀಸೆಲ್ ಟ್ಯಾಂಕ್ ನ ಡ್ರೈವರ್ ಒಳಗಡೆ ಸಿಲ್ಕೊಂಡಿರ್ತಾನೆ, ಅವರನ್ನು ರಕ್ಷಣೆ ಮಾಡೋದ್ ಬಿಟ್ಟು ಜನ ಡೀಸೆಲ್ ತುಂಬಿಸ್ಕೊಳ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಒಂದು ಡೀಸೆಲ್ ತುಂಬಿದ ಮೇಲೆ ಒಳಗಿರುವುದನ್ನ ಗಮನಿಸಿ ಅವರನ್ನ ಹೊರತಂದು ಈಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತು ಇದರ ನಡುವೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಡೀಸೆಲ್ ಟ್ಯಾಂಕ್ ಯಾಕೆ ಬಿತ್ತು ಏನು ಅಂತ ಪರಿಶೀಲನೆ ನಡೆಸಿರುವಂತದ್ದು. ಇದರ ಹೊರತಾಗಿಯೂ ಕೂಡ ಒಂದು ಡೀಸೆಲ್ ಟ್ಯಾಂಕ್ ಬಿದ್ದಾಗ ಜನರ ವರ್ತನೆ ಹೇಗಿತ್ತು ಅನ್ನೋದು ನಿಜಕ್ಕೂ ಕೂಡ ನೋವನ್ನ ತರಿಸಿರುವಂತದ್ದು. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಅಲ್ಲಿ ಏನಾದ್ರು ಬ್ಲಾಸ್ಟ್ ಆಗಿ, ಈಗಾಗಲೇ ಧಾರವಾಡದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ, ಆ ಬಿಸಿಲಿಗೆ ಏನಾದ್ರು ಸ್ಪಾರ್ಕ್ ಆಗಿ ಏನಾದ್ರು ದೊಡ್ಡ ಅನಾಹುತ ಆಗಿದ್ರೆ ಯಾರು ಹೊಣೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಡೀಸೆಲ್ ಟ್ಯಾಂಕ್ ಅಷ್ಟು ಸೇಫ್ಟಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಕೇವಲ ಒಂದು ನೀವು ಹೇಳಿದಂತೆ ಹಣ ಮಾಡುವಂತ ಆಸೆಯಲ್ಲಿ ಡೀಸೆಲ್ ಅನ್ನ ಹೊರಗಡೆ ಮಾರ್ಕೊಳ್ಬೇಕು ಅನ್ನೋ ದುರಾಸೆಯಲ್ಲಿ ಡೀಸೆಲ್ ತುಂಬುತ್ತಾ ಇರುವಂತದ್ದು ಜನರ ವರ್ತನೆ ಈಗ ಬೇಸರ ತರಿಸಿರುವಂತದ್ದು. ಈಗ ಸದ್ಯ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಕುಸ್ಕಲ್ ಗ್ರಾಮದ ಸಮೀಪ ಈ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಆ ಒಂದು ಚಿಕಿತ್ಸೆ ನಡೆಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಪಾಪ ಕೆಲವ್ರದ್ದು ಒದ್ದಾಟ, ಕೆಲವ್ರಿಗೆ ಇನ್ನೂ ಈ ಸಂವೇದನಾಶೀಲತೆ ಅನ್ನೋದೆಲ್ಲ ಇನ್ನೂ ಅವರಲ್ಲಿ ಬದುಕಿದೆ, ಕೆಲವ್ರಿಗೆ ಸತ್ತೋಗಿರೋರ್ದು ವರ್ತನೆ ನೋಡ್ತಾ ಇದ್ದೀರಾ. ಅವ್ರ ಜೀವಕ್ಕೂ ಅಪಾಯ ಇದು. ಡೀಸೆಲ್ ಟ್ಯಾಂಕರ್ ಸೋರಿಕೆ ಆಗೋದಕ್ಕೆ ಸ್ಟಾರ್ಟ್ ಆದರೆ ಎನಿ ಮೂಮೆಂಟ್ ಅದು ಸ್ಪಾರ್ಕ್ ಆಗುತ್ತೆ. ಆಮೇಲೆ ಟೆಂಪ್ರೇಚರ್ ಆಚೆಗಡೆ ಬಹಳ ಇದೆ, 40 ಡಿಗ್ರಿ ಅಂತ ಹೇಳ್ತಾ ಇದ್ರು ಅವರು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬೆಂಕಿ ಹೊತ್ಕೊಳ್ತು ಅಂದರೂ ಕೂಡ ಬಿಟ್ಟು ಆಸೆಗೋಸ್ಕರ ಹೋದವರು ನೆಕ್ಸ್ಟ್ ಗೋಡೆ ಮೇಲೆ ಫೋಟೋ ಹಾಕ್ತಾರೆ. ನಾವು ಹೇಳ್ತಾನೆ ಇರ್ತೀವಿ ಇದನ್ನು.